ಕೊಲ್ಲಿ ಕದನಕ್ಕೆ ಭಯಾನಕ ತಿರುವು ಸಿಗ್ತಾ ಇದೆ. ಇರಾನ್ ಪರಮಾಣು ಕೇಂದ್ರ ಉಡಿಸಾಗಿದೆ. ಬಾಂಬ್ ಮಳೆ ಸುರಿಸಿದ ಇಸ್ರೇಲ್, ಯುಎಸ್. ಇರಾನ್ ಪ್ರಧಾನ ಪರಮಾಣು ಘಟಕ ಈಗ ಪುಡಿಯಾಗಿದೆ. ನ್ಯೂಕ್ಲಿಯರ್ ಕೇಂದ್ರ ನೆಲಸಮವಾಗಿದೆ. ನಂತಜ್ ಇರಾನ್ ಅಣ್ವಸ್ತ್ರ ಘಟಕ ಎಂಬ ಶಂಕೆ ಇದೆ. ಈಗ ಉಡಿಸಾಗಿದೆ. ಅಮೆರಿಕ ಇಸ್ರೇಲ್ ದಾಳಿಯನ್ನು ಮಾಡಿದೆ ಜಂಟಿಯಾಗಿ. ಈಗ ಇರಾನ್ನ ಅಣ್ವಸ್ತ್ರ ಕೇಂದ್ರ ಈಗ ಉಡಿಸಾಗಿರೋದು. ಕ್ಷಣಕ್ಕೂ ಯುದ್ಧದ ಆತಂಕ ಹೆಚ್ಚಾಗ್ತಾ ಇದೆ. ಇರಾನ್ ಪ್ರತೀಕಾರವಾಗಿ ಯುದ್ಧವನ್ನ ಮಾಡ್ತಾ ಇದೆ. ಅಮೆರಿಕ ಇಸ್ರೇಲ್ ಕೂಡ ಬಿಡ್ತಾ ಇಲ್ಲ, ಅದು ಕೂಡ ಯುದ್ಧವನ್ನ ಮಾಡ್ತಾ ಇದೆ. ಈಗ ಇರಾನ್ ಅಣ್ವಸ್ತ್ರ ಘಟಕದ ಮೇಲೆ ದಾಳಿಯನ್ನ ಮಾಡಿರೋದು. ಇರಾನ್ನ ನ್ಯೂಕ್ಲಿಯರ್ ಕೇಂದ್ರ ಈಗ ನೆಲಸಮವಾಗಿದೆ. ನಂತಜ್ ಅಂತ ಇರಾನ್ನ ಅಣ್ವಸ್ತ್ರ ಘಟಕ ಇದು. ಈ ಘಟಕದ ಮೇಲೆ ಇದೀಗ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ದಾಳಿಯನ್ನ ಮಾಡಿದೆ. ಕೊಲ್ಲಿ ಕದನಕ್ಕೆ ಇದೀಗ ಭಯಾನಕ ತಿರುವು ಸಿಗ್ತಾ ಇರೋದು. ಒಂದ್ ಕಡೆ ಇರಾನ್ ನನ್ನ ಉಸಿರು ಇರೋವರೆಗೂ ಕೂಡ ನಾವು ಯುದ್ಧವನ್ನ ಕೈ ಬಿಡಲ್ಲ, ಯುದ್ಧದಿಂದ ಹಿಂದೆ ಸರಿಯಲ್ಲ ಅಂತ ಪಣ ತೊಟ್ಟಿದೆ. ಅದರ ಜೊತೆಗೆ ವಿಶ್ವದ ದೊಡ್ಡಣ್ಣ ಅಮೆರಿಕ ನಾವೇನಾದ್ರೂ ಯುದ್ಧವನ್ನು ನಿಲ್ಲಿಸ್ಬಿಟ್ರೆ ನಾವು ಸೋತಾಗ ಆಗ್ಬಿಡುತ್ತೆ ಅಂತ ಅದು ಕೂಡ ಯುದ್ಧವನ್ನ ಮಾಡ್ತಾ ಇರೋದು. ಕ್ಷಣಕ್ಕೂ ಯುದ್ಧದ ಆತಂಕ ಹೆಚ್ಚಾಗ್ತಾ ಇದೆ. ಇರಾನ್ನ ಕೊಲ್ಲಿ ಕದನಕ್ಕೆ ಭಯಾನಕ ತಿರುವು ಸಿಗ್ತಾ ಇದೆ. ಇರಾನ್ ಪರಮಾಣು ಕೇಂದ್ರ ಉಡಿಸಾಗಿದೆ. ಬಾಂಬ್ ಮಳೆ ಸುರಿಸಿದ ಇಸ್ರೇಲ್, ಯುಎಸ್. ಇರಾನ್ ಪ್ರಧಾನ ಪರಮಾಣು ಘಟಕ ಈಗ ಪುಡಿಯಾಗಿದೆ. ನ್ಯೂಕ್ಲಿಯರ್ ಕೇಂದ್ರ ನೆಲಸಮವಾಗಿದೆ. ನಂತಜ್ ಇರಾನ್ ಅಣ್ವಸ್ತ್ರ ಘಟಕ ಎಂಬ ಶಂಕೆ ಇದೆ. ಈಗ ಉಡಿಸಾಗಿದೆ. ಅಮೆರಿಕ ಇಸ್ರೇಲ್ ದಾಳಿಯನ್ನ ಮಾಡಿದೆ ಜಂಟಿಯಾಗಿ. ಈಗ ಇರಾನ್ನ ಅಣ್ವಸ್ತ್ರ ಕೇಂದ್ರ ಈಗ ಉಡಿಸಾಗಿರೋದು. ಕ್ಷಣಕ್ಕೂ ಯುದ್ಧದ ಆತಂಕ ಹೆಚ್ಚಾಗ್ತಾ ಇದೆ. ಇರಾನ್ ಪ್ರತೀಕಾರವಾಗಿ ಯುದ್ಧವನ್ನ ಮಾಡ್ತಾ ಇದೆ. ಅಮೆರಿಕ ಇಸ್ರೇಲ್ ಕೂಡ ಬಿಡ್ತಾ ಇಲ್ಲ, ಅದು ಕೂಡ ಯುದ್ಧವನ್ನ ಮಾಡ್ತಾ ಇದೆ. ಈಗ ಇರಾನ್ ಅಣ್ವಸ್ತ್ರ ಘಟಕದ ಮೇಲೆ ದಾಳಿಯನ್ನ ಮಾಡಿರೋದು. ಇರಾನ್ನ ನ್ಯೂಕ್ಲಿಯರ್ ಕೇಂದ್ರ ಈಗ ನೆಲಸಮವಾಗಿದೆ. ನಂತಜ್ ಅಂತ ಇರಾನ್ನ ಅಣ್ವಸ್ತ್ರ ಘಟಕ ಇದು. ಈ ಘಟಕದ ಮೇಲೆ ಇದೀಗ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ದಾಳಿಯನ್ನ ಮಾಡಿದೆ. ಕೊಲ್ಲಿ ಕದನಕ್ಕೆ ಇದೀಗ ಭಯಾನಕ ತಿರುವು ಸಿಗ್ತಾ ಇರೋದು. ಒಂದ್ ಕಡೆ ಇರಾನ್ ನನ್ನ ಉಸಿರು ಇರೋವರೆಗೂ ಕೂಡ ನಾವು ಯುದ್ಧವನ್ನ ಕೈ ಬಿಡಲ್ಲ, ಯುದ್ಧದಿಂದ ಹಿಂದೆ ಸರಿಯಲ್ಲ ಅಂತ ಪಣ ತೊಟ್ಟಿದೆ. ಅದರ ಜೊತೆಗೆ ವಿಶ್ವದ ದೊಡ್ಡಣ್ಣ ಅಮೆರಿಕ ನಾವೇನಾದ್ರೂ ಯುದ್ಧವನ್ನು ನಿಲ್ಲಿಸ್ಬಿಟ್ರೆ ನಾವು ಸೋತಾಗ ಆಗ್ಬಿಡುತ್ತೆ ಅಂತ ಅದು ಕೂಡ ಯುದ್ಧವನ್ನ ಮಾಡ್ತಾ ಇರೋದು. ಕ್ಷಣಕ್ಕೂ ಯುದ್ಧದ ಆತಂಕ ಹೆಚ್ಚಾಗ್ತಾ ಇದೆ. ಇರಾನ್ನ ಕೊಲ್ಲಿ ಕದನಕ್ಕೆ ಭಯಾನಕ ತಿರುವು ಸಿಗ್ತಾ ಇದೆ. ಇರಾನ್ ಪರಮಾಣು ಕೇಂದ್ರ ಉಡಿಸಾಗಿದೆ. ಬಾಂಬ್ ಮಳೆ ಸುರಿಸಿದ ಇಸ್ರೇಲ್, ಯುಎಸ್. ಇರಾನ್ ಪ್ರಧಾನ ಪರಮಾಣು ಘಟಕ ಈಗ ಪುಡಿಯಾಗಿದೆ. ನ್ಯೂಕ್ಲಿಯರ್ ಕೇಂದ್ರ ನೆಲಸಮವಾಗಿದೆ. ನಂತಜ್ ಇರಾನ್ ಅಣ್ವಸ್ತ್ರ ಘಟಕ ಎಂಬ ಶಂಕೆ ಇದೆ. ಈಗ ಉಡಿಸಾಗಿದೆ. ಅಮೆರಿಕ ಇಸ್ರೇಲ್ ದಾಳಿಯನ್ನ ಮಾಡಿದೆ ಜಂಟಿಯಾಗಿ. ಈಗ ಇರಾನ್ನ ಅಣ್ವಸ್ತ್ರ ಕೇಂದ್ರ ಈಗ ಉಡಿಸಾಗಿರೋದು. ಕ್ಷಣಕ್ಕೂ ಯುದ್ಧದ ಆತಂಕ ಹೆಚ್ಚಾಗ್ತಾ ಇದೆ. ಇರಾನ್ ಪ್ರತೀಕಾರವಾಗಿ ಯುದ್ಧವನ್ನ ಮಾಡ್ತಾ ಇದೆ. ಅಮೆರಿಕ ಇಸ್ರೇಲ್ ಕೂಡ ಬಿಡ್ತಾ ಇಲ್ಲ, ಅದು ಕೂಡ ಯುದ್ಧವನ್ನ ಮಾಡ್ತಾ ಇದೆ. ಈಗ ಇರಾನ್ ಅಣ್ವಸ್ತ್ರ ಘಟಕದ ಮೇಲೆ ದಾಳಿಯನ್ನ ಮಾಡಿರೋದು. ಇರಾನ್ನ ನ್ಯೂಕ್ಲಿಯರ್ ಕೇಂದ್ರ ಈಗ ನೆಲಸಮವಾಗಿದೆ. ನಂತಜ್ ಅಂತ ಇರಾನ್ನ ಅಣ್ವಸ್ತ್ರ ಘಟಕ ಇದು. ಈ ಘಟಕದ ಮೇಲೆ ಇದೀಗ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ದಾಳಿಯನ್ನ ಮಾಡಿದೆ. ಕೊಲ್ಲಿ ಕದನಕ್ಕೆ ಇದೀಗ ಭಯಾನಕ ತಿರುವು ಸಿಗ್ತಾ ಇರೋದು. ಒಂದ್ ಕಡೆ ಇರಾನ್ ನನ್ನ ಉಸಿರು ಇರೋವರೆಗೂ ಕೂಡ ನಾವು ಯುದ್ಧವನ್ನ ಕೈ ಬಿಡಲ್ಲ, ಯುದ್ಧದಿಂದ ಹಿಂದೆ ಸರಿಯಲ್ಲ ಅಂತ ಪಣ ತೊಟ್ಟಿದೆ. ಅದರ ಜೊತೆಗೆ ವಿಶ್ವದ ದೊಡ್ಡಣ್ಣ ಅಮೆರಿಕ ನಾವೇನಾದ್ರೂ ಯುದ್ಧವನ್ನು ನಿಲ್ಲಿಸ್ಬಿಟ್ರೆ ನಾವು ಸೋತಾಗ ಆಗ್ಬಿಡುತ್ತೆ ಅಂತ
ಅದು ಕೂಡ ಯುದ್ಧವನ್ನ ಮಾಡ್ತಾ ಇರೋದು. ಕ್ಷಣ ಕ್ಷಣಕ್ಕೂ ಯುದ್ಧದ ಆತಂಕ ಹೆಚ್ಚಾಗ್ತಾ ಇದೆ. ಇರಾನ್ನ ಕೊಲ್ಲಿ ಕದನಕ್ಕೆ ಭಯಾನಕ ತಿರುವು ಸಿಗ್ತಾ ಇದೆ. ಇರಾನ್ ಪರಮಾಣು ಕೇಂದ್ರ ಉಡಿಸಾಗಿದೆ. ಬಾಂಬ್ ಮಳೆ ಸುರಿಸಿದ ಇಸ್ರೇಲ್, ಯುಎಸ್. ಇರಾನ್ ಪ್ರಧಾನ ಪರಮಾಣು ಘಟಕ ಈಗ ಪುಡಿ ಪುಡಿಯಾಗಿದೆ. ನ್ಯೂಕ್ಲಿಯರ್ ಕೇಂದ್ರ ನೆಲಸಮವಾಗಿದೆ. ನಂತಜ್ ಇರಾನ್ ಅಣ್ವಸ್ತ್ರ ಘಟಕ ಎಂಬ ಶಂಕೆ ಇದೆ. ಈಗ ಉಡಿಸಾಗಿದೆ. ಅಮೆರಿಕ ಇಸ್ರೇಲ್ ದಾಳಿಯನ್ನ ಮಾಡಿದೆ ಜಂಟಿಯಾಗಿ. ಈಗ ಇರಾನ್ನ ಅಣ್ವಸ್ತ್ರ ಕೇಂದ್ರ ಈಗ ಉಡಿಸಾಗಿರೋದು. ಕ್ಷಣ ಕ್ಷಣಕ್ಕೂ ಯುದ್ಧದ ಆತಂಕ ಹೆಚ್ಚಾಗ್ತಾ ಇದೆ. ಇರಾನ್ ಪ್ರತೀಕಾರವಾಗಿ ಯುದ್ಧವನ್ನ ಮಾಡ್ತಾ ಇದೆ. ಅಮೆರಿಕ ಇಸ್ರೇಲ್ ಕೂಡ ಬಿಡ್ತಾ ಇಲ್ಲ, ಅದು ಕೂಡ ಯುದ್ಧವನ್ನ ಮಾಡ್ತಾ ಇದೆ. ಈಗ ಇರಾನ್ ಅಣ್ವಸ್ತ್ರ ಘಟಕದ ಮೇಲೆ ದಾಳಿಯನ್ನ ಮಾಡಿರೋದು. ಇರಾನ್ನ ನ್ಯೂಕ್ಲಿಯರ್ ಕೇಂದ್ರ ಈಗ ನೆಲಸಮವಾಗಿದೆ. ನಂತಜ್ ಅಂತ ಇರಾನ್ನ ಅಣ್ವಸ್ತ್ರ ಘಟಕ ಇದು. ಈ ಘಟಕದ ಮೇಲೆ ಇದೀಗ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ದಾಳಿಯನ್ನ ಮಾಡಿದೆ. ಕೊಲ್ಲಿ ಕದನಕ್ಕೆ ಇದೀಗ ಭಯಾನಕ ತಿರುವು ಸಿಗ್ತಾ ಇರೋದು. ಒಂದ್ ಕಡೆ ಇರಾನ್ ನನ್ನ ಉಸಿರು ಇರೋವರೆಗೂ ಕೂಡ ನಾವು ಯುದ್ಧವನ್ನ ಕೈ ಬಿಡಲ್ಲ, ಯುದ್ಧದಿಂದ ಹಿಂದೆ ಸರಿಯಲ್ಲ ಅಂತ ಪಣ ತೊಟ್ಟಿದೆ. ಅದರ ಜೊತೆಗೆ ವಿಶ್ವದ ದೊಡ್ಡಣ್ಣ ಅಮೆರಿಕ ನಾವೇನಾದ್ರೂ ಯುದ್ಧವನ್ನು ನಿಲ್ಲಿಸ್ಬಿಟ್ರೆ ನಾವು ಸೋತಾಗ ಆಗ್ಬಿಡುತ್ತೆ ಅಂತ ಅದು ಕೂಡ ಯುದ್ಧವನ್ನ ಮಾಡ್ತಾ ಇರೋದು. ಕ್ಷಣ ಕ್ಷಣಕ್ಕೂ ಯುದ್ಧದ ಆತಂಕ ಹೆಚ್ಚಾಗ್ತಾ ಇದೆ. ಇರಾನ್ ಕೊಲ್ಲಿ ಕದನಕ್ಕೆ ಭಯಾನಕ ತಿರುವು ಸಿಗ್ತಾ ಇದೆ. ಇರಾನ್ ಪರಮಾಣು ಕೇಂದ್ರ ಉಡಿಸಾಗಿದೆ. ಬಾಂಬ್ ಮಳೆ ಸುರಿಸಿದ ಇಸ್ರೇಲ್, ಯುಎಸ್. ಇರಾನ್ ಪ್ರಧಾನ ಪರಮಾಣು ಘಟಕ ಈಗ ಪುಡಿ ಪುಡಿಯಾಗಿದೆ. ನ್ಯೂಕ್ಲಿಯರ್ ಕೇಂದ್ರ ನೆಲಸಮವಾಗಿದೆ. ನಂತಜ್ ಇರಾನ್ ಅಣ್ವಸ್ತ್ರ ಘಟಕ ಎಂಬ ಶಂಕೆ ಇದೆ. ಈಗ ಉಡಿಸಾಗಿದೆ. ಅಮೆರಿಕ ಇಸ್ರೇಲ್ ದಾಳಿಯನ್ನ ಮಾಡಿದೆ ಜಂಟಿಯಾಗಿ. ಈಗ ಇರಾನ್ನ ಅಣ್ವಸ್ತ್ರ ಕೇಂದ್ರ ಈಗ ಉಡಿಸಾಗಿರೋದು. ಕ್ಷಣ ಕ್ಷಣಕ್ಕೂ ಯುದ್ಧದ ಆತಂಕ ಹೆಚ್ಚಾಗ್ತಾ ಇದೆ. ಇರಾನ್ ಪ್ರತೀಕಾರವಾಗಿ ಯುದ್ಧವನ್ನ ಮಾಡ್ತಾ ಇದೆ. ಅಮೆರಿಕ ಇಸ್ರೇಲ್ ಕೂಡ ಬಿಡ್ತಾ ಇಲ್ಲ, ಅದು ಕೂಡ ಯುದ್ಧವನ್ನ ಮಾಡ್ತಾ ಇದೆ. ಈಗ ಇರಾನ್ ಅಣ್ವಸ್ತ್ರ ಘಟಕದ ಮೇಲೆ ದಾಳಿಯನ್ನ ಮಾಡಿರೋದು. ಇರಾನ್ನ ನ್ಯೂಕ್ಲಿಯರ್ ಕೇಂದ್ರ ಈಗ ನೆಲಸಮವಾಗಿದೆ. ನಂತಜ್ ಅಂತ ಇರಾನ್ನ ಅಣ್ವಸ್ತ್ರ ಘಟಕ ಇದು. ಈ ಘಟಕದ ಮೇಲೆ ಇದೀಗ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ದಾಳಿಯನ್ನ ಮಾಡಿದೆ. ಕೊಲ್ಲಿ ಕದನಕ್ಕೆ ಇದೀಗ ಭಯಾನಕ ತಿರುವು ಸಿಗ್ತಾ ಇರೋದು. ಒಂದ್ ಕಡೆ ಇರಾನ್ ನನ್ನ ಉಸಿರು ಇರೋವರೆಗೂ ಕೂಡ ನಾವು ಯುದ್ಧವನ್ನ ಕೈ ಬಿಡಲ್ಲ, ಯುದ್ಧದಿಂದ ಹಿಂದೆ ಸರಿಯಲ್ಲ ಅಂತ ಪಣ ತೊಟ್ಟಿದೆ. ಅದರ ಜೊತೆಗೆ ವಿಶ್ವದ ದೊಡ್ಡಣ್ಣ ಅಮೆರಿಕ ನಾವೇನಾದ್ರೂ ಯುದ್ಧವನ್ನು ನಿಲ್ಲಿಸ್ಬಿಟ್ರೆ ನಾವು ಸೋತಾಗ ಆಗ್ಬಿಡುತ್ತೆ ಅಂತ ಅದು ಕೂಡ ಯುದ್ಧವನ್ನ ಮಾಡ್ತಾ ಇರೋದು. ಕ್ಷಣ ಕ್ಷಣಕ್ಕೂ ಯುದ್ಧದ ಆತಂಕ ಹೆಚ್ಚಾಗ್ತಾ ಇದೆ. ಇರಾನ್ನ